ವಿತೌಟ್ ಕುಚ್ಚು ಡಿಸೈನ್ ಹಾಗೂ ಸಿಂಪಲ್ ಡಿಸೈನ್. ಈ ಡಿಸೈನ್ ಹೇಗೆ ಹಾಕೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ಗೆ 10 ನಂಬರ್ ನೀಡಲ್ ಮತ್ತು 6 ಎಳೆ ದಾರನ ತೊಗೊಂಡಿದ್ದೀನಿ. ದಾರನ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಲಾಕ್ನ ಮಾಡಿದಾದ್ಮೇಲೆ ಚೈನ್ಸ್ನ ಹಾಕ್ಕೊತೀನಿ. ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. 3 ಚೈನ್ಸ್ ಅಥವಾ ಸಿಂಗಲ್ ಕ್ರೋಶ, ಯಾವುದಾದ್ರೂ ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಮತ್ತೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಅಥವಾ ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ರೀತಿ 3 ಚೈನ್ಸ್ 1 2 3 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಬೇಸ್ ಲೈನ್ ಫುಲ್ಲು 3 ಚೈನ್ಸ್ 1 ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿ ಈ ಡಿಸೈನ್ನ ತೋರಿಸ್ತೀನಿ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಫಸ್ಟು ಲಾಕ್ ಮಾಡಿದ್ದೀನಿ ಮತ್ತು 3 ಚೈನ್ಸ್ 1 ಸಿಂಗಲ್ ಕ್ರೋಶ, 3 ಚೈನ್ಸ್ 1 ಸಿಂಗಲ್ ಕ್ರೋಶ. ಇದೇ ರೀತಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ 3 ಚೈನ್ಸ್ 1 ಸಿಂಗಲ್ ಕ್ರೋಶ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡಬೇಕಾಗತ್ತೆ. ಲಾಕ್ನ ಮಾಡಿದ್ದಾದಮೇಲೆ ನೆಕ್ಸ್ಟ್ ಅಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶನ ಹಾಕಿದ್ದಾದಮೇಲೆ ಈಗ 6 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಥರ್ಡ್ 3 ಚೈನ್ ಗ್ಯಾಪ್ಗೆ ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕು. 3 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ ಇದೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ, ಮತ್ತೆ 2 ಲೂಪ್ನ ಆನ್ ಮಾಡಿ, ಮತ್ತು ಈ 2 ಲೂಪ್ನ ಆನ್ ಮಾಡಬೇಕು. ಟೋಟಲ್ 3 ಟೈಮ್ಸ್ 2 ಲೂಪ್ನ ಆನ್ ಮಾಡಬೇಕು. ಇದನ್ನು ಟ್ರಿಬಲ್ ಕ್ರೋಶ ಅಂತಾರೆ. ಇದೇ ರೀತಿ 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕು. 1 ಕಂಪ್ಲೀಟ್ ಆಯಿತು. ಇದು ಸೆಕೆಂಡ್ ಟ್ರಿಬಲ್ ಕ್ರೋಶೆಟ್. ಅದೇ ರೀತಿ 3 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ ಇರುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ, ಮತ್ತೆ 2 ಲೂಪ್ನ ಆನ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ 3 ಟೈಮ್ಸ್ 2 ಲೂಪ್ನ ಆನ್ ಮಾಡಿದ್ದೀನಿ. 3 ಥರ್ಡ್ ಟ್ರಿಬಲ್ ಕ್ರೋಶೆಟ್, ಸಾರಿ 3. ಈಗ ಲಾಸ್ಟ್ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಟೋಟಲ್ 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ 5 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಫಸ್ಟ್ ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಈ 5 ಚೈನ್ಸ್ನ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಈಗ ಹಾಕಿರ್ತೀವಲ್ಲ ಆ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಟ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಫಸ್ಟ್ 2 ಲೂಪ್ನ ಆನ್ ಮಾಡಿ, ಮತ್ತು ಈ 2 ಲೂಪ್ನ ಆನ್ ಮಾಡಿ, ಮತ್ತು ಈ 2 ಲೂಪ್ನ ಆನ್ ಮಾಡ್ತಾಯಿದ್ದೀನಿ. ಅದನ್ನು 3 ಟೈಮ್ಸ್ 2 ಲೂಪ್ನ ಆನ್ ಮಾಡಿದ್ದೀನಿ. ಅದು ಟ್ರಿಬಲ್ ಕ್ರೋಶೆಟ್ ಅಂತಾರೆ. ಇದು ಸೆಕೆಂಡ್ ಟ್ರಿಬಲ್ ಕ್ರೋಶೆಟ್.
ಸೆಕೆಂಡ್ ಟ್ರಿಬಲ್ ಕ್ರೋಶೆಟ್ನು ಅದೇ ರೀತಿ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಚೈನ್ಸ್ ಇರುತ್ತೆ. 2 ಲೂಪ್ನ 3 ಟೈಮ್ಸ್ ನೀಡಲಿಂದ ಪಾಸ್ ಮಾಡಿದ್ದೀನಿ. 2 ಕಂಪ್ಲೀಟ್ ಆಯಿತು. 3 ಈಗ 4th ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದಾದಮೇಲೆ ಈಗ ಮತ್ತೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಸೇಮ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕು. ಅದು ಪೆಟಲ್ ಫಾರ್ಮ್ ಆಗುತ್ತೆ. ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತು ಈಗ 3 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದೇ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅದೊಂದು ಲೂಪ್ ಫಾರ್ಮ್ ಆಗುತ್ತೆ. ಮತ್ತು ಈಗ 3 ಚೈನ್ಸ್ನ ಹಾಕ್ಕೊಂಡು ಮತ್ತು 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಸೇಮ್ ಅವಾಗೆ ಹೇಗೆ ಹಾಕ್ತನೋ ಅದೇ ರೀತಿ ಈ ಕಡೆಯೂ ಅದೇ 5 ಚೈನ್ ಗ್ಯಾಪ್ಗೆ ಇನ್ನೂ ಒಂದು ಪೆಟಲ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ಸ್ ಇರುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತು ಈ 2 ಲೂಪ್ನ ಆನ್ ಮಾಡ್ತಾಯಿದ್ದೀನಿ. ಮತ್ತು ಈ 2 ಲೂಪ್ನ ಆನ್ ಮಾಡ್ತಾಯಿದ್ದೀನಿ. ಟೋಟಲ್ 3 ಟೈಮ್ಸ್ 2 ಲೂಪ್ನ ಆನ್ ಮಾಡಿದ್ದೀನಿ. ಅದನ್ನು ಟ್ರಿಬಲ್ ಕ್ರೋಶೆಟ್ ಅಂತಾರೆ. 1 ಟ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಇದು ಸೆಕೆಂಡ್ ಟ್ರಿಬಲ್ ಕ್ರೋಶೆಟ್. 2 3 ನಾವು ಫಸ್ಟು 3 ಚೈನ್ನ ಹಾಕಿರ್ತೀವಿ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು, ಮತ್ತು ಲಾಸ್ಟಲ್ಲಿ 3 ಚೈನ್ಸ್ನ ಹಾಕಿರ್ತೀವಿ. ಅದನ್ನು ಕೌಂಟ್ ಮಾಡಿದ್ರೆ 6 ಟ್ರಿಬಲ್ ಕ್ರೋಶೆಟ್ ಅಂತ ಆಗುತ್ತೆ. ಮಧ್ಯದಲ್ಲಿ 4 ಟ್ರಿಬಲ್ ಕ್ರೋಶೆಟ್ನ ಹಾಕಿರೋದ್ರಿಂದ ಅದು 6 ಟ್ರಿಬಲ್ ಕ್ರೋಶೆಟ್ ಆಗುತ್ತೆ. ಇದು 4th ಟ್ರಿಬಲ್ ಕ್ರೋಶೆಟ್. ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 2 ಲೂಪ್ನ 3 ಸರಿ ಆನ್ ಮಾಡಿದ್ದೀನಿ. 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದಾದಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ಮೇಲೆ ಮತ್ತೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಸೇಮ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅದು ಪೆಟಲ್ ಫಾರ್ಮ್ ಆಯಿತು. 5 ಚೈನ್ ಗ್ಯಾಪ್ಗೆ ನಾನು 2 ಪೆಟಲ್ನ ಹಾಕಿದ್ದೀನಿ. ಮತ್ತು ಈಗ 6 ಚೈನ್ಸ್ನ ಹಾಕ್ಕೊತೇವೆ. 1 2 3 4 5 6 ಚೈನ್ಸ್ನ ಹಾಕ್ಕೊಂಡು ನಾವು ಟ್ರಿಬಲ್ ಕ್ರೋಶೆಟ್ ಹಾಕಿರೋದು ಅದ್ರ ಪಕ್ಕದಲ್ಲಿರೋ 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶೆಟ್ನ ಹಾಕಬೇಕು ಅಥವಾ ಲಾಕ್ನ ಮಾಡಬೇಕಾಗತ್ತೆ. ಈ ರೀತಿ ಬರುತ್ತೆ. ಅದು ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬರುತ್ತೆ ನೋಡಿ, ಇಷ್ಟು ನೀಟಾಗಿ ಬಂದಿದೆ. ಇನ್ನು ಥರ್ಡ್ ಸ್ಟೆಪ್ ಹಾಕಿದ್ಮೇಲೆ ಇನ್ನು ನೀಟಾಗಿ ಕಾಣಿಸುತ್ತೆ. ಈಗ ಮತ್ತೆ ಚೈನ್ಸ್ನ ಹಾಕ್ಕೊತೀನಿ. 6 ಚೈನ್ಸ್ನ ಹಾಕ್ತೀನಿ. 1 2 3 4 5 6 ಚೈನ್ಸ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕಿರೋ 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೋಡಿ, ನಾನು 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾನು ಟೋಟಲ್ 4 ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಆಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ಸ್ ಇರುತ್ತೆ. 2 ಲೂಪ್ನ 3 ಟೈಮ್ಸ್ ನೀಡಲ್ನ ಪಾಸ್ ಮಾಡಬೇಕು. 2 ಲೂಪಿಂದ 1 2 ಟ್ರಿಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು.
3 ಲಾಸ್ಟ್. ಇದು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಟ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ 4 ಟ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯ್ತು ನೋಡಿ. ಮತ್ತು 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಫಸ್ಟ್ ಟ್ರಿಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್, ಈ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಫಸ್ಟ್ 2 ಲೂಪಿನ ಒಂದು ನೀಡಲ್ನ ಪಾಸ್ ಮಾಡಿ, ಮತ್ತೆ 2 ಲೂಪ್ನ ನೀಡಲಿಂದ ಪಾಸ್ ಮಾಡಿ, ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ. ಟೋಟಲ್ 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 2 3 ಆ್ಯಂಡ್ 4 ಟ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. 4 ಟ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ ಮತ್ತೆ ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದೇ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದೇ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅದು ಲೂಪ್ ಫಾರ್ಮ್ ಆಗುತ್ತೆ. 1 ಪೆಟಲ್ ಕಂಪ್ಲೀಟ್ ಆಯಿತು. ಮತ್ತು ಈಗ 2ನೇ ಪೆಟಲ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಮತ್ತು 4 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿ ಮತ್ತು 3 ಚೈನ್ಸ್ನ ಹಾಕಿ ಈ ಪೆಟಲ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಪೆಟಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. 1 ಟ್ರಿಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈ ಪೆಟಲ್ ಫುಲ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಆರ್ಸ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದು ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟು ಥರ್ಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನು ವೈಟ್ ಕಲರ್ ಥ್ರೆಡ್ನ ತೊಗೊಂಡು ಫಸ್ಟ್ ಸೆಕೆಂಡ್ ಸ್ಟೆಪ್ ಎಲ್ಲಿ ಲಾಕ್ ಮಾಡಿರ್ತೀವೋ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇರುತ್ತಲ್ಲ, ನಾವು 6 ಚೈನ್ಸ್ನ ಹಾಕಿದ್ದೀವಲ್ಲ ಅಲ್ಲಿಗೆ ಇವಾಗ ಸಿಂಗಲ್ ಕ್ರೋಶೆಟ್ಸ್ನ ಹಾಕಬೇಕು ನೋಡಿ. ಈ 6 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 ನಾನು ಟೋಟಲ್ 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 2 3 4 5 6 7 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಈ 2 ಪೆಟಲ್ ಮಧ್ಯದಲ್ಲಿ 3 ಚೈನ್ಸ್ನ ಹಾಕಿದ್ದೀನಿ. ಆ 3 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈ 4 ಚೈನು ಪೆಟಲ್ ಹಿಂದುಗಡೆ ಬರಬೇಕು. 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. ಅಥವಾ ಲಾಕ್ನ ಮಾಡಿದ್ದಾದಮೇಲೆ ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಟ್ರಿಬಲ್ ಕ್ರೋಶೆಟ್ನ ಹಾಕಬೇಕು. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಅದೇ 3 ಚೈನ್ ಗ್ಯಾಪಿಂದ ನೀಡಲ್ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 4 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ಡಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಥ್ರೆಡ್ಡಿಂದ ನೀಡಲ್ನ ಪಾಸ್ ಮಾಡಿ
ಮತ್ತು ಈ ಎರಡು ಥ್ರೆಡ್ಡಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 1 ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಅದೇ ರೀತಿ 4 ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡಿದ್ದೀನಿ. 2 3 and 4 ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ ಇದು ಪೆಟಲ್ ಫಾರ್ಮ್ ಆಗುತ್ತೆ. 4 ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. 3 ಚೈನ್ನ ಲಾಕ್ನ ಮಾಡಿದ್ದಾದಮೇಲೆ ಅದು ಪೆಟಲ್ ಫಾರ್ಮ್ ಆದಮೇಲೆ ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕಾಗತ್ತೆ. ಈ 3 ಚೈನ್ನ ಮತ್ತು ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತು 4 ಚೈನ್ಸ್ 1 2 3 4 ಚೈನ್ನ ಹಾಕ್ಕೊಂಡು ಸೆಕೆಂಡ್ ಪೆಟಲ್ ಇರುತ್ತಲ್ಲ ಹಿಂದ್ಗಡೆ ಈ 4 ಚೈನ್ ಬರಬೇಕು. ಮತ್ತು ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಲ್ಲಿ ನಾವು 6 ಚೈನ್ ಗ್ಯಾಪಿಂದ 4 ಚೈನ್ನ ಹಾಕಿ ಪೆಟಲ್ ಫಾರ್ಮ್ ಮಾಡಿದ್ವಿ. ಇವಾಗ 4 ಚೈನ್ನ ಹಾಕಿ 6 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕು. ಈ 6 ಚೈನ್ ಗ್ಯಾಪ್ಗೂ ಫಸ್ಟಲ್ಲಿ 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದೆ. ಇಲ್ಲಿ 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಡಿಸೈನ್ ಈ ರೀತಿ ಬರುತ್ತೆ ನೋಡಿ, ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ. ವಿತೌಟ್ ಕುಚ್ಚು ಇಷ್ಟಪಡೋರು ಈ ರೀತಿ ಮಾಡ್ಬೋದು. ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿಂದನೇ ಡೈರೆಕ್ಟಾಗಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 7 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದಾದಮೇಲೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ 2 ಪೆಟಲ್ಸ್ ಮಧ್ಯದಲ್ಲಿ 3 ಚೈನ್ ಇದೆಯಲ್ಲ ಅಲ್ಲಿಗೆ 1 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ 3 ಚೈನ್ನ ಹಾಕ್ಕೊತಾಯಿದ್ದೀನಿ. 1 2 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ತ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕಾಗತ್ತೆ. 1 ಕಂಪ್ಲೀಟ್ ಆಯಿತು. 2 3 4 ತ್ರಿಬಲ್ ಕ್ರೋಶೆಟ್ಸ್ನ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕಾಗತ್ತೆ. ಲಾಕ್ನ ಮಾಡಿದ್ದಾದಮೇಲೆ ಅದು ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತೆ 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕ್ಕೊಂಡು 6 ಸಿಂಗಲ್ ಕ್ರೋಶೆಟ್ಸ್ 6 ಚೈನ್ಸ್ನ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿದ್ದಾದಮೇಲೆ ಅಲ್ಲಿಗೆ 6 ಚೈನ್ಸ್ಗೆ 8 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕಾಗುತ್ತೆ. ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ.
ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.